ಕವಿಯ ಸಾಲುಗಳು ನೆನಪಾಗ್ತಾ ಇದೆ. ಏನು ಅಂದರೆ, ಈ ಹೆಂಡತಿನ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಡತನ ದೊರೆತನ ಏನೂ ಭಯವಿಲ್ಲ ಅನ್ನುವಂಥ ಸಾಲು. ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ, ಹೆಂಡತಿ ಒಲುಮೆಯ ಭಾಗ್ಯವನ್ನರಿಯದ ಗಂಡಿಗೆ ಜಯವಿಲ್ಲ. ಇದು ಸಂಗತಿ ನೋಡಿ. ಇದು ಕೆ.ಎಸ್. ನರಸಿಂಹಸ್ವಾಮಿಗಳು ಮೈಸೂರು ಮಲ್ಲಿಗೆನಲ್ಲಿ ಬಹಳ ಅದ್ಭುತವಾದಂಥ ಸಾಲುಗಳಿವು. ಯಾರು ಅರ್ಥ ಮಾಡ್ಕೊಳ್ಳಲ್ವಲ್ಲ ಹೆಂಡ್ರನ್ನ, ಈ ಸಮಸ್ಯೆಗಳೆಲ್ಲವೂ ಕೂಡ ಬಂದುಬಿಡ್ತವೆ. ದರ್ಶನಿಗಿದು ಹೇಳು ಮಾಡಿಸ್ತಂಥ ಲೈನ್ ಇದು ನೋಡಿ. ಈ ದರ್ಶನ ಕಡೆ ಒಳಗಡೆ ಇದ್ದಾರೆ, ಇನ್ನು ಅವ್ರ ಹೆಂಡತಿ ನೋಡಿ, ಅವರು ದೇವಸ್ಥಾನಗಳನ್ನು ಸುತ್ತಾ ಇದ್ದಾರೆ, ದೇವರು ದಿಂಡರನ್ನು ತಲಿತಾ ಇದ್ದಾರೆ, ಹೆಜ್ಜೆ ನಮಸ್ಕಾರ ಹಾಕ್ತಾ ಇದ್ದಾರೆ, ಅಭಿಷೇಕಗಳನ್ನು ಮಾಡಿಸ್ತಾ ಇದ್ದಾರೆ, ಯಾಗಗಳನ್ನು ಮಾಡಿಸ್ತಾ ಇದ್ದಾರೆ, ನನ್ನ ಗಂಡನಿಗೆ ಬಂದಿರುವಂಥ ಕಷ್ಟ ಹೊರಗಡೆ ಬರಲಿ ಅಂತ. ಹೀಗೆ ಈಗ ಅವರು ಎಲ್ಲ ಮುಗಿದೀಗ ಅಸ್ಸಾಮಿಗೆ ಹೋಗಿದ್ದಾರೆ. ಅಲ್ಲಿ ಕಾಮಾಖ್ಯದಲ್ಲೂ ಕೂಡ ಅವರು ವಿಶೇಷ ಪೂಜೆ ಪುನಸ್ಕಾರವನ್ನು ಸಲ್ಲಿಸಿದ್ದಾರೆ. ಜಗದಾಂಬೆಯ ಬಳಿ ಗಂಡನ ಶ್ರೀರಕ್ಷೆಗೆ ವಿಜಯಲಕ್ಷ್ಮಿ ಮೊರೆ. ಕಾಮಾಖ್ಯ ಶಕ್ತಿಪೀಠದಲ್ಲಿ ದರ್ಶನ್ ಪತ್ನಿ ಪ್ರಾರ್ಥನೆ. ರೇಣುಕಸ್ವಾಮಿ ಕೊಲೆ ಕೇಸ್ನ ಏಟು ಆರೋಪಿಯಾಗಿರೋ ದರ್ಶನ್ ಬಳ್ಳಾರಿ ಜೈಲು ಹಕ್ಕಿಯಾಗಿ ವಿಲ್ಲವಿಲ್ಲ ಅಂತಿದ್ರೆ, ಇತ್ತ ಪತಿಯನ್ನ ಜೈಲಿಂದ ಹೊರತರಲು ವಿಜಯಲಕ್ಷ್ಮಿ ಪಡಬಾರದ ಕಷ್ಟಪಡ್ತಿದ್ದಾರೆ. ಕಾನೂನು ಹೋರಾಟದ ಜೊತೆಗೆ ದೇವರ ಮೊರೆ ಹೋಗಿದ್ದಾರೆ. ದೈವ ಭಕ್ತಿಯಾಗಿರುವ ವಿಜಯಲಕ್ಷ್ಮಿ ದೇವರ ಮೇಲೆ ಅಕ್ಷರಶಃ ಭಾರ ಹಾಕಿ ನೀನೇ ನನಗೆಲ್ಲ ಅಂತ ಗಂಡನನ್ನ ರಕ್ಷಿಸುವಂತೆ ಬೇಡಿಕೊಳ್ಳುತ್ತಿದ್ದಾರೆ. ದರ್ಶನ್ ಜೈಲು ಪಾಲಾದ ದಿನದಿಂದ ಇಲ್ಲಿಯವರೆಗೆ ಅನೇಕ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆಗಳನ್ನ ಸಲ್ಲಿಸುತ್ತಿದ್ದಾರೆ. ಮೊದಲು ಕೊಲ್ಲೂರಿಗೆ ತೆರಳಿ ಗಂಡನ ಹೆಸರಲ್ಲಿ ನವಚಂಡಿಕಾ ಯಾಗವನ್ನ ಮಾಡಿಸಿ ಪತಿಗೆ ಒದಗಿ ಬಂದಿರುವ ಸಂಕಷ್ಟಗಳು ದೂರ ಮಾಡುವಂತೆ ಹೋಮ ಹವನ ಮಾಡಿಸಿದ್ರು. ಭೀಮನ ಅಮಾವಾಸ್ಯೆಯ ದಿನ ಬನಶಂಕರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇತ್ತೀಚೆಗಷ್ಟೇ ಬಳ್ಳಾರಿ ಜೈಲಿಗೆ 2ನೇ ಬಾರಿ ಗಂಡನನ್ನ ನೋಡಲು ಭೇಟಿ ಕೊಡೋದಕ್ಕೂ ಮುನ್ನ ಮಂತ್ರಾಲಯಕ್ಕೆ ತೆರಳಿ ಗುರು ರಾಘವೇಂದ್ರಗೆ ಪಾದ ಪೂಜೆ ಸಲ್ಲಿಸಿ ಕಷ್ಟದಿಂದ ಪಾರು ಮಾಡುವಂತೆ ಪರಿಮಳಾಚಾರ್ಯರಿಗೆ ಉದ್ದಾಂಡ ನಮಸ್ಕಾರ ಹಾಕಿ ಬಂದಿದ್ರು. ಈಗ ಅಸ್ಸಾಂನ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಜಯಲಕ್ಷ್ಮಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ತಮ್ಮ ಪತಿಯ ಬಿಡುಗಡೆಗೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಅಂದಹಾಗೆ ಅಸ್ಸಾಂನ ಗುವಾಹಟಿಯಲ್ಲಿರುವ ಈ ಕಾಮಾಖ್ಯ ದೇವಸ್ಥಾನ ಭಾರತದ 51 ಶಕ್ತಿ ಪೀಠಗಳ ಪೈಕಿ ಒಂದು. ಇಲ್ಲಿ ಬಂದು ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಸಲ್ಲಿಸಿದ್ರೆ ಹಲವು ಸಮಸ್ಯೆ ದೂರವಾಗುತ್ತೆ ಎನ್ನುವ ಪ್ರತೀತಿ ಇದೆ. ದುಷ್ಟ ಶಕ್ತಿಗಳಿಂದ ಮುಕ್ತಿ ಪಡೆಯಲು ಈ ದೇವಸ್ಥಾನಕ್ಕೆ ಅನೇಕರು ಭೇಟಿ ನೀಡುತ್ತಾರೆ. ಕೇವಲ ಜನಸಾಮಾನ್ಯರು ಮಾತ್ರವಲ್ಲದೆ ಚಿತ್ರರಂಗದ ಹಲವು ತಾರೆಯರು, ರಾಜಕಾರಣಿಗಳು ಕೂಡ ಇಲ್ಲಿಗೆ ಬಂದು ದೇವಿಯ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಈ ಹಿಂದೆ ಐಟಿ, ಇಡಿ ಮತ್ತು ಸಿಬಿಐ ಸಂಸ್ಥೆಗಳ ನಿರಂತರ ತನಿಖೆಗಳಿಂದ ಹೈರಾಣಾಗಿದ್ದಾಗ 2020ರಲ್ಲಿ ಇದೇ ಕಾಮಾಖ್ಯ ದೇವತೆ ಮೊರೆ ಹೋಗಿದ್ರು, ವಿಶೇಷ ಪೂಜೆ ಸಲ್ಲಿಸಿದ್ರು. ಇನ್ನು ಜಗ್ಗೇಶ್, ರಾಗಿಣಿ ದ್ವಿವೇದಿ, ಕಾವ್ಯ ಶಾಸ್ತ್ರಿ, ಕಾವ್ಯ ಶೆಟ್ಟಿ, ನಿಶ್ವಿಕಾ ನಾಯ್ಡು, ಸಾನ್ಯಾ ಅಯ್ಯರ್ ಕೂಡ ಕಾಮಾಖ್ಯ ದೇವಿ ದರ್ಶನ ಪಡೆದಿದ್ರು. ಕನ್ನಡ ಚಿತ್ರರಂಗವಷ್ಟೇ ಅಲ್ಲದೆ ಬೇರೆ ಇಂಡಸ್ಟ್ರಿಯ ಸೆಲೆಬ್ರಿಟಿಗಳು, ರಾಜಕೀಯ ಗಣ್ಯರು ಸಹ ದೇವಿ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಅನಂತ್ ಅಂಬಾನಿ ಮದುವೆಗೆ ಮುನ್ನ 4 ತಿಂಗಳ ಹಿಂದೆ ಅಂಬಾನಿ ಕುಟುಂಬ ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡಿತ್ತು. ಒಟ್ನಲ್ಲಿ ಕಾಮಾಖ್ಯ ದೇವಿಯ ಕೃಪಕಟಾಕ್ಷದಿಂದ ದರ್ಶನ ಬಿಟ್ಟು ಬಿಡದೆ ಕಾಡ್ತಿರುವ ಗಂಡಾಂತರಗಳಿಂದ ಮುಕ್ತಿ ಸಿಗುವಂತೆ ಮಾಡಿ ಕೋರ್ಟ್ನಲ್ಲಿ ಕೇಸ್ ಗೆಲ್ಲುವಂತೆ ಮಾಡ್ತಾರಾ ವಿಜಯಲಕ್ಷ್ಮಿ? ಕಾದು ನೋಡಬೇಕು. ಮಂಗಳರಾಜ್ ಗೋಪಾಲ್, ಫಿಲ್ಮ್ ಬ್ಯೂರೋ, TV9.